ನಿಮಗೆ ಏನಾದರೂ ತಿಂದಾಗ ಅಥವಾ ಆಗಾಗ ಹೊಟ್ಟೆ ಒಳಗಡೆ ಒಂದು ರೀತಿ ಗ್ಯಾಸ್ ಉತ್ಪತ್ತಿಯಾಗಿ ತುಂಬ ಅನ್ಕಂಫರ್ಟ್ ಅನಿಸ್ತಾ ಇರ್ತದ, ಆ ರೀತಿ ಇದ್ದರೆ ನಾನು ಹೇಳಿರುವಂತಹ ಈ ಒಂದು ಮನೆಮದ್ದನ್ನು ನೀವು ಟ್ರೈ ಮಾಡಿ. ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಹೊಟ್ಟೆ ಒಳಗಡೆ ಫಾರ್ಮ್ ಆಗಿರುವಂಥ ಗ್ಯಾಸ್ ಸಂಪೂರ್ಣವಾಗಿ ರಿಲೀಸ್ ಆಗಿ ಹೋಗ್ತದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಕೆಲವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ, ಏನಾದರೂ ತಿಂದ ತಕ್ಷಣ ಹೊಟ್ಟೆ ಒಂದು ರೀತಿ ಉಬ್ಬರಿಸಿದ ರೀತಿಯಲ್ಲಿ ಇರ್ತದೆ, ಅಥವಾ ಆಗಾಗ ಹೊಟ್ಟೆ ಒಳಗಡೆ ಒಂದು ರೀತಿ ಗ್ಯಾಸ್ ಫಾರ್ಮೇಷನ್ ಆಗ್ತಾ ಇರ್ತದೆ. ಎಷ್ಟೇ ಟ್ರೈ ಮಾಡಿದರೂ ಕೂಡ ಈ ಗ್ಯಾಸ್ ಫಾರ್ಮೇಷನ್ನ ಅವರಿಗೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಈ ರೀತಿಯಾಗಿ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಡೋದ್ರಿಂದ ನಿಮಗೆ ತುಂಬ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗ್ತಾ ಇರ್ತದೆ. ಹಾಗಾಗಿ ನಿಮಗೆ ತುಂಬ ಇರಿಟೇಟ್ ಆಗ್ತಾ ಇರ್ತದೆ. ಕೆಲವ್ರು ಏನು ಮಾಡ್ತಾರೆ, ಈ ರೀತಿಯಾದಂಥ ಗ್ಯಾಸ್ ಫಾರ್ಮೇಷನ್ ಆದಾಗ ಅದನ್ನು ರಿಲೀಸ್ ಮಾಡಲಿಕ್ಕೆ ಈ ಇನೋ ಅಥವಾ ಕೆಲವೊಮ್ಮೆ ಬೇರೆ ಕೆಲವು ಟ್ಯಾಬ್ಲೆಟ್ಗಳು ಸಿಗ್ತದೆ, ಅದನ್ನು ತಿಂತಾರೆ. ಆಗ ನಿಮ್ಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡ್ತದೆ. ಆದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಾನಿವತ್ತು ನಿಮಗೆ ಈ ರೀತಿಯಾದಂಥ ಗ್ಯಾಸ್ ನಿಮ್ಮ ಹೊಟ್ಟೆಯಲ್ಲಿ ಫಾರ್ಮೇಷನ್ ಆದಾಗ ಅದನ್ನು ಪರ್ಮನೆಂಟಾಗಿ ಕ್ಲಿಯರ್ ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಹೇಳ್ತೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ಈ ರೀತಿಯಾಗಿ ನಿಮಗೆ ಗ್ಯಾಸ್ ಫಾರ್ಮೇಷನ್ ಆಗಾಗ ಆಗ್ತಾ ಇರ್ತದಲ್ಲ, ಆ ರೀತಿಯಾದಂಥ ಸಮಸ್ಯೆಗಳಿಗೆ ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗ್ತದೆ. ಈ ರೀತಿಯಾಗಿ ನಮ್ಮ ಹೊಟ್ಟೆ ಒಳಗಡೆ ಗ್ಯಾಸ್ ಫಾರ್ಮೇಷನ್ ಆಗಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ನಾವು ತಿನ್ನುವಂಥ ಆಹಾರದಲ್ಲಿ ಸ್ವಲ್ಪ ವೇರಿಯೇಷನ್ ಆದರೂ ಆಗ್ತದೆ, ಅಥವಾ ಕೆಲವರಿಗೆ ಅದೊಂದು ರೀತಿ ಅಭ್ಯಾಸ ಆಗಿ ಹೋಗಿರ್ತದೆ. ಏನು ತಿಂದರೂ ಕೂಡ ಗ್ಯಾಸ್ ಫಾರ್ಮ್ ಆಗ್ತಾ ಇರ್ತದೆ. ಒಂದು ಸ್ಟಡಿಯ ಪ್ರಕಾರ ಭಾರತದಲ್ಲಿ 30% ಜನರಿಗೆ ಈ ರೀತಿಯಾದಂಥ ಸಮಸ್ಯೆ ಇದ್ದೇ ಇದೆ ಅಂತ ಹೇಳ್ತಾರೆ. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಬಗ್ಗೆ ಹೇಳ್ತೇನೆ. ನಿಮಗೆ ಅಜ್ವೈನ್ ಅಥವಾ ಓಂಕಾಳು ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿರುವಂತಹದ್ದು ಇದು ಬೇಕಾಗ್ತದೆ. ಇಲ್ಲಿ ಓಂಕಾಳು ಅಥವಾ ಅಜ್ವೈನ್ನಲ್ಲಿ ಏನು ವಿಶೇಷತೆ ಇರ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಥೈಮಾಲ್ ಅನ್ನೋ ಒಂದು ಔಷಧಿ ಅಂಶ ಇರ್ತದೆ. ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ, ನೀವು ಒಮ್ಮೆ ಏನಾದರೂ ಆಹಾರವನ್ನು ತಗೊಂಡ ತಕ್ಷಣ ನೀವು ತಗೊಂಡಂಥ ಆಹಾರ ಏನಿದೆ ಅದು ತಕ್ಷಣ ಜೀರ್ಣ ಆಗಲಿಕ್ಕೆ ಬೇಕಾದಂತಹ ಎನ್ಸೈಮ್ಸ್ನ ಆ್ಯಕ್ಟಿವೇಟ್ ಮಾಡ್ತದೆ. ಅದ್ರ ಜೊತೆಗೆ ನಿಮ್ಮ ಆಹಾರ ಅತ್ಯಂತ ಫಾಸ್ಟಾಗಿ ಜೀರ್ಣ ಆಗಲಿಕ್ಕೆ ಸಹಾಯ ಮಾಡ್ತದೆ. ಅದಕ್ಕಾಗಿ ಇಲ್ಲಿ ನಾನು ಅಜ್ವೈನನ್ನು ತೊಗೊಂಡಿದ್ದೇನೆ ಅಥವಾ ಓಂಕಾಳನ್ನ ತೊಗೊಂಡಿದ್ದೇನೆ. ಹಾಗೆಯೇ ನಾನು ತೊಗೊಂಡಿರುವಂಥ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂದರೆ ಇಂಗ್ ಅಥವಾ ಹಿಂಗ್ ಅಂತ ಕೂಡ ಹೇಳ್ತಾರೆ. ಇಂಗ್ನಲ್ಲಿ ಫೆರಲಿಕ್ ಆ್ಯಸಿಡ್ ಇರ್ತದೆ ಮತ್ತು ವೊಲಟೈಲ್ ಆಯಿಲ್ಸ್ ಇರ್ತದೆ. ಇದು ಏನು ಮಾಡ್ತದೆ ಅಂತ ಹೇಳಿದರೆ, ನಿಮ್ಮ ಬಾಡಿ ಒಳಗಡೆ ಇರುವಂತಹ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಗ್ಯಾಸನ್ನು ತಕ್ಷಣ ರಿಲೀಸ್ ಆಗಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ನಮ್ಮ ಕರುಳು ಏನಿದೆ, ಇಂಟೆಸ್ಟೈನ್ ಅಂತ ಹೇಳ್ತಾರಲ್ಲ, ಇದು ತುಂಬ ರಿಲ್ಯಾಕ್ಸ್ ಆಗಲಿಕ್ಕೆ ಇದು ಸಹಾಯ ಮಾಡ್ತದೆ. ಹಾಗಾಗಿ ನಾನು ಇಲ್ಲಿ ಇಂಗನ್ನು ತಗೊಂಡಿದ್ದೇನೆ. ನಂತರ ನಾನಿಲ್ಲಿ ಹಿಮಾಲಯನ್ ಸಾಲ್ಟ್ ತಗೊಂಡಿದ್ದೇನೆ. ಹಿಮಾಲಯನ್ ಸಾಲ್ಟ್ ನಿಮ್ಮ ಮನೇಲಿ ಇಲ್ಲ ಅಂತೇಳಿದರೆ ನೀವು ಬೇಕಿದ್ದರೆ ನಾರ್ಮಲ್ ಆಗಿರುವಂತಹ ಉಪ್ಪನ್ನು ಉಪಯೋಗಿಸ್ಬೋದು. ಇಲ್ಲ ಅಂದರೆ ಹಿಮಾಲಯನ್ ಸಾಲ್ಟ್ ತುಂಬ ಸುಲಭದಲ್ಲಿ ಸಿಗ್ತದೆ, ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ. ಅಥವಾ ನೀವು ಆನ್ಲೈನಲ್ಲಿ ಕೂಡ ಹಿಮಾಲಯನ್ ಸಾಲ್ಟನ್ನು ಪರ್ಚೇಸ್ ಮಾಡ್ಬೋದು. ಇದರ ಲಿಂಕನ್ನು ನಾನು ವಿಡಿಯೋದಲ್ಲಿ ಹಾಕಿರ್ತೇನೆ, ಬೇಕಿದ್ರೆ ನೀವು ಆನ್ಲೈನಲ್ಲಿ ಕೂಡ ತರಿಸ್ಕೊಳ್ಬೋದು. ಇದೇನು ಮಾಡ್ತದೆ ಅಂತೇಳಿದರೆ, ನಾವೇನಾದ್ರು ತಿಂತೀವಲ್ಲ, ನಮ್ಮ ಹೊಟ್ಟೆಯಲ್ಲಿ ಸೇರಿಕೊಂಡಿರುವಂಥ ಎಕ್ಸ್ಟ್ರಾ ಆ್ಯಸಿಡ್ ಏನಿದ್ರೆ ಅದನ್ನು ಇದು ಕ್ಲಿಯರ್ ಮಾಡ್ತದೆ, ಅಂದರೆ ನ್ಯೂಟ್ರಲೈಸ್ ಮಾಡ್ತದೆ. ಹಾಗಾಗಿ ಇಲ್ಲಿ ನಾನು ಹಿಮಾಲಯನ್ ಸಾಲ್ಟನ್ನು ತೊಗೊಂಡಿದ್ದೇನೆ. ಈಗ ಈ 3 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ಹೊಟ್ಟೆ ಒಳಗಡೆ ಸೇರಿಕೊಳ್ಳುವಂತಹ ಗ್ಯಾಸನ್ನು ಕ್ಲಿಯರ್ ಮಾಡುವಂತಹ ಮನೆಮದ್ದು ಮಾಡೋದು ಹೇಗೆ ಅಂತ ಹೇಳ್ತೇನೆ. ನೋಡಿ, ನಾನೊಂದು ಗ್ಲಾಸನ್ನು ತೊಗೊಂಡಿದ್ದೇನೆ. ಇದಕ್ಕೆ ಅರ್ಧ ಚಮಚದಷ್ಟು ಓಂಕಾಳನ್ನ ಹಾಕ್ಕೊಳ್ತಾ ಇದ್ದೇನೆ. ಓಂಕಾಳನ್ನ ನೀವು ಇದೇ ರೀತಿಯಲ್ಲಿ ಇಡೀ ಹಾಕ್ಕೊಳ್ಬೋದು, ಅದನ್ನೇನು ಕ್ರಷ್ ಮಾಡಬೇಕಾಗಿಲ್ಲ, ಹಾಗೆ ನಾವು ತೊಗೊಳ್ಬೋದು. ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಹಿಮಾಲಯನ್ ಸಾಲ್ಟನ್ನು ಹಾಕ್ಕೋಬೇಕು. ನಿಮ್ಗೆ ಆವಾಗಲೇ ಹೇಳಿದ್ದೇನೆ, ಹಿಮಾಲಯನ್ ಸಾಲ್ಟ್ ಇಲ್ಲ ಅಂತ ಹೇಳಿದರೆ ನೀವು ಉಪ್ಪನ್ನು ಕೂಡ ಉಪಯೋಗಿಸ್ಬೋದು, ಕಲ್ಲುಪ್ಪನ್ನು ಉಪಯೋಗಿಸಿ. ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಇಂಗ್ ಅಥವಾ ಹಿಂಗನ್ನು ಕೂಡ ಹಾಕ್ಕೊಳ್ಬೇಕು ನಾವು. ಈಗ ಈ ಗ್ಲಾಸಿಗೆ ನೀವು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಬೇಕು, ಅಂದರೆ ಉಗುರು ಬೆಚ್ಚಗಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರುವಂತಹ ನೀರನ್ನ ಈಗ ಈ ಗ್ಲಾಸಿಗೆ ಹಾಕ್ಕೊಳ್ಳಿ. ನೀವು ಮೊದಲೇ ನೀರು ಹಾಕ್ಕೊಂಡು ಕೊನೆಗೆ ಇಂಗ್ರೀಡಿಯೆಂಟ್ಸ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಕೊನೆಗೆ ಕೂಡ ಹಾಕ್ಕೋಬೋದು. ಯಾಕಂದ್ರೆ ನಾನು ಕೊನೆಗೆ ಹಾಕಿದ್ದೇನೆ ಅಂತ ಹೇಳಿದರೆ ಒಮ್ಮೆ ಅದು ಮಿಕ್ಸ್ ಆಗ್ತದೆ, ಅದಕ್ಕಾಗಿ ಕೊನೆಯಲ್ಲಿ ಹಾಕ್ಕೊಂಡಿದ್ದೇನೆ. ಒಮ್ಮೆ ನೀವು ನೀರು ಹಾಕಿದ ಮೇಲೆ ಇದನ್ನು ಮುಚ್ಚಿ ಇಟ್ಟುಬಿಡಬೇಕು. ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ಈ ರೀತಿಯಾಗಿ ನೀವು ಮುಚ್ಚಿ ಅದನ್ನು ಸೈಡಲ್ಲಿ ಇಡಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದೀವೋ ಅದು ಆ್ಯಕ್ಟಿವೇಟ್ ಆಗಬೇಕು, ಅಲ್ಲಿವರೆಗೆ ಬಿಟ್ಟುಬಿಡಬೇಕು. ಜಸ್ಟ್ ಒಂದು 5 ನಿಮಿಷ ಬಿಟ್ಟರೆ ಸಾಕು. 5 ನಿಮಿಷ ನಾನು ಇದನ್ನು ಆ್ಯಕ್ಟಿವೇಟ್ ಆಗಲಿಕ್ಕೆ ಬಿಟ್ಟಿದ್ದೇನೆ. ಈಗ ನೋಡಿ, ಇದು ತಯಾರಾಗಿದೆ. ಈಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಇಂಗ್ರೀಡಿಯೆಂಟ್ಸ್ ನಾವು ಏನೆಲ್ಲ ಹಾಕಿದ್ದೇವೆ ಇದೆಲ್ಲದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಈಗಾಗಲೇ ನಾವು ಹಾಕಿರುವಂತಹ ಹಿಮಾಲಯನ್ ಸಾಲ್ಟ್ ಇರ್ಬೋದು ಅಥವಾ ಇಂಗ್ ಇರ್ಬೋದು, ಅದು ಕಂಪ್ಲೀಟಾಗಿ ಮಿಕ್ಸ್ ಆಗಿರ್ತದೆ, ಕರಗಿ ಹೋಗಿರ್ತದೆ, ಕರೆಕ್ಟಾಗಿ ಆ್ಯಕ್ಟಿವೇಟ್ ಆಗ್ತದೆ. ಈ ರೀತಿ ಆದಮೇಲೆ ನೀವು ಇದನ್ನು ಕುಡಿಬೋದು. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಒಮ್ಮೆಲೆ ಘಟ ಅಂತಲ್ಲಿ ಕುಡಿಬಾರ್ದು, ಯಾಕಂದರೆ ಸ್ವಲ್ಪ ಬಿಸಿ ಇರ್ತದೆ. ನೀವು ಟೀ ಕಾಫಿ ಯಾವ ರೀತಿ ಕುಡಿತೀರಾ, ಸಿಪ್ ಬೈ ಸಿಪ್, ಆ ರೀತಿಯಾಗಿ ನೀವು ಇದನ್ನು ಕುಡಿಬೇಕು. ನಿಮಗೆ ಊಟ ಆದಮೇಲೆ ಈ ರೀತಿಯಾಗಿ ಏನಾದ್ರು ಗ್ಯಾಸ್ ಫಾರ್ಮೇಷನ್ ಈ ರೀತಿಯಾದಂಥ ಸೆನ್ಸೇಷನ್ ಆದಾಗ ತಕ್ಷಣ ಇದನ್ನು ಮಾಡ್ಕೊಂಡು ಕುಡೀರಿ. ಇಲ್ಲ ಅಂತ ಹೇಳಿದರೆ ನೀವು ರೆಗ್ಯುಲರಾಗಿ ದಿನಕ್ಕೊಮ್ಮೆ ಇದನ್ನು ಕುಡಿಯುವಂಥ ಅಭ್ಯಾಸ ಮಾಡಿಕೊಂಡ್ರು
ನಿಮಗೆ ಈ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬುವಂಥ ಸಮಸ್ಯೆ ಇದೆಯಲ್ಲ ಅದು ಪರ್ಮನೆಂಟಾಗಿ ಸಾಲ್ವ್ ಆಗಿ ಹೋಗ್ತದೆ. ಹಾಗಾಗಿ ನೀವು ಇದನ್ನು ಯಾವುದೇ ಭಯ ಇಲ್ಲದೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಇಲ್ಲ, ಆರಾಮದಲ್ಲಿ ನೀವು ಇದನ್ನು ಕುಡಿಬೋದು. ನೀವು ಕುಡಿತಾ ಇರುವಾಗ ಈ ಅಜ್ವಾಯಿನ್ ಅಥವಾ ಓಂಕಾಳು ಏನಿದೆ ಅದನ್ನು ಜಗಿದು ನುಂಗಿಬಿಡಿ, ಅದನ್ನು ಹೊರಗಡೆ ಹಾಕಿಬಿಡಿ, ಹಾಗೆ ನುಂಗಿಬಿಡಿ. ಇದನ್ನು ನೀವು ಕುಡಿದು ಕೇವಲ ಒಂದು 5 ನಿಮಿಷದೊಳಗಡೆ ನಿಮಗೆ ಈ ಒಳಗಡೆ ಸೇರ್ಕೊಂಡಿರುವಂಥ ಗ್ಯಾಸ್ ಏನಿದೆ ಅದು ತೇಗಿನ ರೂಪದಲ್ಲಿ ಹೊರ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದರೆ ನಿಮ್ಮ ಹೊಟ್ಟೆ ಒಳಗಡೆ ಇರುವಂಥ ಗ್ಯಾಸ್ ಸಂಪೂರ್ಣವಾಗಿ ಎವ್ಯಾಕ್ಯುಯೇಟ್ ಆಗಿಬಿಡ್ತದೆ. ಇದನ್ನು ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಯಾವುದೇ ರೀತಿಯಂಥ ಏಜ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾರಿಗೆ ಸಮಸ್ಯೆ ಉಂಟಾಗ್ತದೆ ಅಂಥವ್ರು ಇದನ್ನು ಉಪಯೋಗಿಸ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.